ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಹೌದು ಸ್ನೇಹಿತರೆ, ತಾವು ಒಂದು ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಒಂದು ಪ್ರೀತಿಸುವ ವಿಚಾರವನ್ನು ಒಂದು ಲೈವ್ ಮೂಲಕ ಒಂದು ರಚಿತಾ ರಾಮ್ರವರು ಬಿಚ್ಚಿಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ, ಹಲವರು ಕಾಯ್ತಾ ಇದ್ರು ಒಂದು ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗುವಾಗ, ಸೊ ಹಾಗೆ ಒಂದು ರಮ್ಯಾ ಅವರ ಮದುವೆ ಆವಾಗ, ಡಿಂಪಲ್ ಕ್ವೀನ್ ರಚಿತಾ ರಾಮ್ರವರ ಮದುವೆ ಯಾವಾಗ ಅಂತಕ್ಕಂಥದ್ದು ಹಲವರು ತುಂಬಾ ಅಂದರೆ ತುಂಬಾ ಕಾಯ್ಕೊಂಡು ಕೂಳ್ತಾ ಇದ್ರು. ಸೊ ಆದರೆ ಈಗ ಕಂಕಣ ಬಗ್ಗೆ ಕೂಡಿ ಬಂದಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ಬೋದು. ಮೊನ್ನೆ ಅಷ್ಟೇ ಆ್ಯಂಕರ್ ಅನುಶ್ರೀ ಅವರು ಕೂಡ ಮದುವೆ ಆದರು. ಸೊ ಅವರು ಕೂಡ ಒಂದು ಪ್ರೀತಿಸಿಬಿಟ್ಟು ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆದರು. ಈಗ ಒಂದು ರಚಿತಾ ರಾಮ್ರವರು ಕೂಡ ಅದೇ ಸಿಚುವೇಷನ್ನಲ್ಲಿ ಇದ್ದಾರೆ. ಸೊ ಒಬ್ಬ ಹುಡುಗನೊಂದಿಗೆ ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗವನ್ನು ಲೈವ್ನಲ್ಲಿ ಬಂದುಬಿಟ್ಟು ಸೊ ಮದುವೆ ಮ್ಯಾಟರನ್ನು ಒಂದು ಬಿಚ್ಚಿಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಹುಡುಗ ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ರಚಿತಾ ರಾಮ್ರವರು ಕೂಡ ತುಂಬಾ ಒಬ್ಬ ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ತುಂಬಾ ಒಂದು ಸೀರಿಯಲ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಂದು ಕನ್ನಡ ಇಂಡಸ್ಟ್ರಿಗೆ ಬರಬೇಕಂದ್ರೆ ತುಂಬಾ ಕಷ್ಟವನ್ನು ಪಟ್ಟಿದ್ದಾರೆ. ಸೊ ಒಂದು ಬುಲ್ಬುಲ್ ಸಿನಿಮಾದ ಮೂಲಕ ಮೊಟ್ಟ ಮೊದಲನೇದಾಗಿ ಬೆಳ್ಳಿತೆರೆಗೆ ಒಂದು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಬುಲ್ಬುಲ್ ಸಿನಿಮಾಗಳ ನಂತರ ತುಂಬಾ ಒಂದು ಹಿಟ್ ಸಿನಿಮಾ ಆಯಿತು. ಸೊ ಅದಾದ ನಂತರ ಒಂದೊಂದಾಗಿ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಅದಾದ ಮೇಲೆ ಒಂದು ಹಿಂತಿರುಗಿ ನೋಡಿಯೇ ಇಲ್ಲ. ಒಂದು ರಚಿತಾ ರಾಮ್ರವರು ಅದಾದ ಒಂದು ಬುಲ್ಬುಲ್ ಸಿನಿಮಾ ಆದಮೇಲೆ ಒಂದು ಆ ಸಿನಿಮಾ ಹಿಟ್ ಆದಮೇಲೆ ಅವರ ಮೊದಲೇ ಸಿನಿಮಾನೇ ಹಿಟ್ ಆಗಿಬಿಡ್ತು. ಅದಾದ ನಂತರ ತುಂಬಾ ಒಂದು ಕರೆಗಳು ಇವರಿಗೆ ಬರೋಕ್ಕೆ ಸ್ಟಾರ್ಟ್ ಆದವು. ಅದಾದ ನಂತರ ಇವರು ಹಿಂತಿರುಗಿ ನೋಡೇ ಇಲ್ಲ. ತುಂಬಾ ಹಿಟ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಇಂದಿಗೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿ ರಚಿತಾ ರಾಮ್ರವರೇ ಅಂದರೆ ಒಂದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂದಿಗೂ ಕೂಡ ಕನ್ನಡ ಸ್ವಾಭಿಮಾನವನ್ನು ಎದೆಯಲ್ಲಿಟ್ಟುಕೊಂಡು ತಾವು ಬೆಳೆದಿರೋ ಬಂದ ಹಾದಿಯನ್ನು ಯಾವತ್ತೂ ಕೂಡ ಮರ್ತಿಲ್ಲ. ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ನನ್ನನ್ನು ಡಿ ಬಾಸ್ ಅವರೇ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ, ಎಲ್ಲೇ ಹೋದರೂ ಕೂಡ ಒಂದು ರಚಿತಾ ರಾಮ್ರವರು ಮುಕ್ತವಾಗಿ ಹೇಳ್ಕೊಳ್ತಾರೆ. ನಾನು ಇವತ್ತಿಗೆ ಇಲ್ಲಿ ನಿಂತಿದ್ದೀನಪ್ಪ ಅಂತಂದರೆ ಅದಕ್ಕೆ ಡಿ ಬಾಸ್ ರವರೇ ಕಾರಣ ಅನ್ನೋ ಮಾತನ್ನು ಕೂಡ ಒಂದು ರಚಿತಾ ರಾಮ್ರವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಒಂದು ರಚಿತಾ ರಾಮ್ರವರು ಮಾಡ್ತಾ ಇದ್ದಾರೆ. ಸೊ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಕೆಲವೊಂದಿಷ್ಟು ಮಾಡ್ತಾ ಇದ್ದಾರೆ. ಇನ್ನು ಆ್ಯಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ರು. ಆ್ಯಂಕರ್ ಅನುಶ್ರೀ ಅವರ ಮದುವೆ ಆಯಿತು. ಇನ್ನು ನೋಡಬೇಕಪ್ಪ ಅಂತಂದರೆ ರಚಿತಾ ರಾಮ್ರವರು ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಕೂಡ ತುಂಬ ಜನರು ಕೇಳ್ತಾ ಇದ್ರು. ಸೊ ಆದರೆ ಇವರು ಕೂಡ ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರಂತೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಆದಷ್ಟು ಬೇಗ ಮದುವೆ ಆಗಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ಒಂದು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಕೂಡ ಅದೇ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇದ್ವು. ಅದನ್ನೆಲ್ಲ ಕೂಡ ಸುಳ್ಳು ಅಂದರು, ಆದರೆ ಅದು ಕೂಡ ನಿಜವಾಯಿತು. ಸೊ ಇನ್ನು ರಚಿತಾ ರಾಮ್ರವರ ಬಗ್ಗೆ ಈ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ರಚಿತಾ ರಾಮ್ರವರ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಅವರು ಬಿಸ್ನೆಸ್ ಮ್ಯಾನ್ ಅಂತೆ, ಒಬ್ಬ ಗೌಡ್ರ ಹುಡುಗ ಅಂತಕ್ಕಂಥ ಸುದ್ದಿಗಳು ಒಂದು ಕೇಳಿ ಬರ್ತಾ ಇವೆ. ಸೊ ಆ್ಯಂಕರ್ ಅನುಶ್ರೀ ಅವರಿಗೆ ಹೇಗೆ ಮದುವೆ ಆಯಿತು, ಸೊ ರಚಿತಾ ರಾಮ್ರವರಿಗೂ ಕೂಡ ಅದೇ ರೀತಿಯಾಗಿ ಮದುವೆ ಆಗುತ್ತೆ. ಸೊ ಅವರು ಕೂಡ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಒಂದು ತಿಳಿದು ಬರ್ತಾ ಇವೆ. ಸೊ ಒಂದು ಆ್ಯಂಕರ್ ಅನುಶ್ರೀ ಅವರು ಹೇಗೆ ಮದುವೆ ಆದರೂ ಅದೇ ರೀತಿಯಾಗಿ ರಚಿತಾ ರಾಮ್ರವರು ಮದುವೆ ಆಗ್ತಾರಾ? ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ? ರಚಿತಾ ರಾಮ್ರವರ ಬಗ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತೀರ ಅಂದರೆ ಕಮೆಂಟ್ ಮಾಡಿ.